ಬಿಜೆಪಿಗೆ ಮತ್ತೆ ಜನಾರ್ದನ ರೆಡ್ಡಿನ ಕರೆತರೋದಕ್ಕೆ ತೆರೆಮರೆಯಲ್ಲಿ ಕಸರತ್ತು ನಡೀತಾ ಇದೆ. ಜನಾರ್ದನ ರೆಡ್ಡಿ ಬಿಜೆಪಿಗೆ ಬಂದ್ರೆ ಸ್ವಾಗತ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಜನಾರ್ದನ ರೆಡ್ಡಿ ನನ್ನ ಬೆಳೆಸಿದ್ದಷ್ಟೇ ಅಲ್ಲ, ನನಗೆ ಅನ್ನ ಕೊಟ್ಟವರು. ಜನಾರ್ದನ ರೆಡ್ಡಿ ಬಿಜೆಪಿಗೆ ಬರೋದಾದ್ರೆ ನನ್ನ ಅಭ್ಯಂತರ ಇಲ್ಲ ಅಂದಿದ್ದಾರೆ. ರೆಡ್ಡಿ ಬಿಜೆಪಿ ಸೇರ್ಪಡೆಗೆ ವಿರೋಧ ಇಲ್ಲ ಅಂತ ಶ್ರೀರಾಮುಲು ಹೇಳಿದ್ದು, ಶ್ರೀರಾಮುಲು ಮೇಲೆ ಬೇಸರ ಹೊರಹಾಕಿದ್ರು ಜನಾರ್ದನ ರೆಡ್ಡಿ. ಶ್ರೀರಾಮುಲು ನನ್ನ ಬೆಳೆಸಿದ್ದು ನಾನೇ ಅಂತ ಜನಾರ್ದನ ರೆಡ್ಡಿ ಹೇಳಿದ್ರು. ಹುಟ್ಟುಹಬ್ಬ ಆಚರಣೆ ವೇಳೆ ಶ್ರೀರಾಮುಲು ವಿರುದ್ಧ ರೆಡ್ಡಿ ಬೇಸರ ಹೊರಹಾಕಿದ್ರು. ರಾಮುಲು ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ್ರು ಜನಾರ್ದನ ರೆಡ್ಡಿ ಪತ್ನಿ. ರೆಡ್ಡಿ ಸಹಾಯದಿಂದ ಬೆಳೆದವರು ಕೃತಜ್ಞತೆ ಇಲ್ಲದೆ ನಡ್ಕೊಳ್ತಿದ್ದಾರೆ. ಹೆಸರು ಹೇಳದೆ ಶ್ರೀರಾಮುಲು ವಿರುದ್ಧ ಚಾಟಿ ಬೀಸಿದ್ದ ಅರುಣಾ ರೆಡ್ಡಿ. 32 ವರ್ಷಗಳಾಯಿತು ರಾಜಕಾರಣದಲ್ಲಿ ಇಲ್ಲಿ ಜಿಲ್ಲೆಯಲ್ಲಿ ಮಾಡ್ತಾ 32 ವರ್ಷಗಳಲ್ಲಿ ಬಹುಶಃ ನಾನು ಒಂದು 6 ಬಾರಿ 7 ಬಾರಿ MLA, 1 ಬಾರಿ MP ಕೂಡ ಆಗಿದ್ದೀನಿ. 4 ಬಾರಿ ಮಂತ್ರಿ ಕೂಡ ಇದ್ದೀನಿ. ಅನೇಕ ರಾಜಕಾರಣ ಅನುಭವ ಕೂಡ ಇರೋ ಕಾರಣ ನಾನು ಯಾವತ್ತೂ ಕೂಡ ನನ್ನ ಸ್ವಾರ್ಥವಾಗಿ ರಾಜಕಾರಣ ಮಾಡಲಿಲ್ಲ. ಯಾರೇ ಬರಲಿ ಒಳ್ಳೇದಾಗಲಿ, ಯಾರೇ ಅವ್ರು ಬರ್ತಾರಂದ್ರೆ ಕೂಡ ಬರಲಿ, ನಂದೇನು ಅಭ್ಯಂತರ ಇಲ್ಲ. ನಾನು ಯಾವತ್ತೂ ಕೂಡ ಯಾರು ಬರೋವಂಥವ್ರನ್ನ ನಾನು ಯಾವತ್ತೂ ಬೇಡ ಅನ್ನೋಕ್ಕೆ ಹೋಗಲಿಲ್ಲ, ಮುಂದೆ ಕೂಡ ಬೇಡ ಅನ್ನೋಕ್ಕೆ ಹೋಗಲಿಲ್ಲ. ನಾನು ಇವತ್ತು ಕೂಡ ಅವ್ರು ಎಲ್ಲರೂ ಕೂಡ ಪಾರ್ಟಿ ಕಟ್ಕೊಂಡು ಪಾರ್ಟಿಗೆ ಒಳ್ಳೇದಾಗುತ್ತಂದ್ರೆ ಎಲ್ಲರೂ ಕೂಡ ಬರಲಿ, ಎಲ್ಲರೂ ಕೆಲಸ ಮಾಡಲಿ. ಭಗವಂತ ಯಾರು ಕಷ್ಟಕ್ಕೆ ಏನು ಫಲಿತ ಕೊಡಬೇಕು ಕೊಡೋಂಥ ಕೆಲಸ ಭಗವಂತ ಮಾಡ್ತಾನೆ. ನಂದೇನು ಅಭ್ಯಂತರ ಇಲ್ಲ ಸರ್. ನನ್ನ ಮುಂಚೆಯಿಂದ ಕೂಡ ನಂದು ಯಾವುದೇ ಅಭ್ಯಂತರ ಇಲ್ಲ. ಯಾರನ್ನ ಬರ್ಬೋದು ಸರ್. ಪಾರ್ಟಿ ಅಂದರೆ ರಾಮುಲು ಒಬ್ಬಂದೇ ಅಲ್ಲಲ್ಲ, ಯಾರು ಬೇಕಾದರೆ ಬರ್ಬೋದು, ಪಾರ್ಟಿ ಕಟ್ಟಬೇಕು. ಏನು ಸರ್, ಬೆಳೆಸಿದವ್ರು ಅನ್ನೋದಕ್ಕಿಂತ ಅವ್ರು ಅನ್ನ ಕೊಟ್ಟವರು ಅಂತ ಹೇಳ್ತೀನಿ ನಾನು. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವು ನೋಡಿದ್ವಿ ಯಾವ ರೀತಿ ವೈಮನಸ್ಯ ಇದೆ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಮಧ್ಯೆ ಅಂತ. ಆದರೆ ಈಗ ಏಕಾಏಕಿ ಶ್ರೀರಾಮುಲು ಪಾರ್ಟಿಗೆ ಬಂದ್ರೆ ಸ್ವಾಗತ, ನನಗೆ ಅನ್ನ ಕೊಟ್ಟವರು ಅಂತಿದ್ದಾರಲ್ಲ, ಏನಿದ್ರು ಒಳ ಅರ್ಥ? ಭಾವನಾ, ಈಗಾಗಲೇ ಇಬ್ಬರ ಸ್ನೇಹ ಸಾಕಷ್ಟು ಬಿರುಕಾಗಿತ್ತು. ಕಳೆದ 1 ವರ್ಷದಿಂದ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯ ಏರ್ಪಟ್ಟಿತ್ತು. ಸಾಕಷ್ಟು ಬಾರಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಅವರ ಪತ್ನಿ ಕೂಡ ನೇರವಾಗಿ ಮತ್ತು ಪರೋಕ್ಷವಾಗಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಮತ್ತು ಶ್ರೀರಾಮುಲು ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಇದ್ರು. ಆದ್ರೆ ಇದೀಗ ನೇರವಾಗಿ ಸಾಫ್ಟ್ ಕಾರ್ನರ್ ತೋರಿಸ್ತಕ್ಕಂತ ಶ್ರೀರಾಮುಲು ಅವರು ಏನು ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಬರೋದಾದ್ರೆ ಸ್ವಾಗತ. ಪಕ್ಷ ಕೇವಲ ನನ್ನೊಂದೇ ಮಾತ್ರ ಅಲ್ಲ, ಇದು ಬಿಜೆಪಿ ಪಕ್ಷ ಬೆಳಿಬೇಕು ಮತ್ತು ಅಧಿಕಾರಕ್ಕೆ ಬರಬೇಕಂತೆ ಎಲ್ಲರೂ ಕೂಡ ಬರಬೇಕು. ಅದರಲ್ಲಿ ಜನಾರ್ದನ್ ರೆಡ್ಡಿ ಬಂದ್ರು ಕೂಡ ತಪ್ಪೇ ಇಲ್ಲ, ಅದನ್ನು ನಾನು ಸ್ವಾಗತ ಮಾಡ್ತೀನಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಈ ಮಾತನ್ನ ಹೇಳೋದಕ್ಕೆ ಒಂದಷ್ಟು ಪೂರಕ ಹಿನ್ನೆಲೆ ನೋಡೋದಾದ್ರೆ ಜನವರಿ 11ರಂದು ಅಂದ್ರೆ ಮೊನ್ನೆ ಜನಾರ್ದನ್ ರೆಡ್ಡಿ ಅವರೊಂದು ಹುಟ್ಟುಹಬ್ಬ ಆಗುತ್ತೆ. ಹುಟ್ಟುಹಬ್ಬದ ಸಂದರ್ಭದಲ್ಲಿ ಗಂಗಾವತಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಂತ ಜನಾರ್ದನ್ ರೆಡ್ಡಿ ಅವರು ಕೂಡ ಶ್ರೀರಾಮುಲು ವಿರುದ್ಧ ನೇರವಾಗಿ ಒಂದು ವಾಗ್ದಾಳಿಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಪತ್ನಿ ಲಕ್ಷ್ಮೀ ಅರುಣ ಕೂಡ ನಾವ್ ಯಾರನ್ನೆಲ್ಲ ಬೆಳೆಸಿದ್ವಿ ಅವರೆಲ್ಲರೂ ಕೂಡ ನಮ್ಗೆ ಮೋಸ ಮಾಡಿದ್ದಾರೆ, ಇದೀಗ ರಾಜ್ಯ ಮಟ್ಟದ ನಾಯಕ ಅಂತ ಹೇಳ್ಕೊಂಡಂತ ಒಬ್ಬ ನಾಯಕ ಮೂಲೆ ಗುಂಪಾಗಿದ್ದೇನೆ ಅನ್ನೋಂತ ಮಾತನ್ನು ಪರೋಕ್ಷವಾಗಿ ಶ್ರೀರಾಮುಲನ್ನ ಟಾರ್ಗೆಟ್ ಮಾಡ್ಕೊಂಡೇ ಮಾತಾಡಿದ್ರು. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಕ್ಕಂತ ಶ್ರೀರಾಮುಲು ಅವರು ಇದೀಗ ಬಳ್ಳಾರಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತಕ್ಕಂತ ಚಿಂತನೆಯಲ್ಲಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಒಂದಷ್ಟು ಜನರ ವಿರೋಧ ಹಾಕಿದ್ರೆ ತಮಗೂ ಚುನಾವಣೆಯಲ್ಲಿ ಒಂದಿಷ್ಟು ಕಷ್ಟವಾಗಬಹುದು, ಅಥವಾ ಬೇರೆ ಬೇರೆ ವೈಮನಸ್ಸಿನಿಂದ ಬೇರೆ ಬೇರೆಯವರಿಗೆ ಪೂರಕವಂತ ವಾತಾವರಣ ಸೃಷ್ಟಿ ಆಗ್ಬಹುದು. ಈಗ ಒಟ್ಟಾಗಿದ್ದಂತ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಒಟ್ಟಾದ್ರೆ ಎಲ್ಲವೂ ಕೂಡ ಪೂರಕವಾಗಿ ಮತ್ತೊಮ್ಮೆ ಲೋಕಸಭೆ ಗೆಲ್ಬಹುದು. ಯಾವುದೋ ಒಂದು ಸಣ್ಣ ಪುಟ್ಟ ವೈಮನಸ್ಸು ಬೇರೆಯವರಿಗೆ ಪೂರಕವಾದಂತ ವಾತಾವರಣ ಸೃಷ್ಟಿ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಶ್ರೀರಾಮುಲು ಅವರು ಈ ರೀತಿಯ ಹೇಳಿಕೆ ನೀಡಿದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಿದೆ. ಇನ್ನು ಕಳೆದ 1 ವರ್ಷದ ಎಲ್ಲಾ ಬೆಳವಣಿಗೆ ನೋಡ್ತಾ ಹೋದ್ರೆ ಯಾವತ್ತೂ ಕೂಡ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ವಿರುದ್ಧ ವಾಗ್ದಾಳಿ ಮಾಡಿಲ್ಲ. ಕೇವಲ ಪದೇ ಜನಾರ್ದನ್ ರೆಡ್ಡಿ ಮತ್ತು ಅವರ ಪತ್ನಿ ಮಾತ್ರ ಶ್ರೀರಾಮುಲು ವಿರುದ್ಧ ವಾಗ್ದಾಳಿ ನಡೆಸ್ಕೊಂತಾನೆ ಬಂದಿದ್ದಾರೆ. ಭಾವನಾ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.